ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಶ್ರೀ ಯೂಟ್ಯೂಬ್ ಚಾನಲ್. ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಶನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅದರಲ್ಲಿ ನೀವೇನಾರ ಚಾಲಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಚಾಲಕ ವೃತ್ತಿಯಲ್ಲಿ ಪರೀಕ್ಷೆಗೆ ಅರ್ಹತಾದ ಅಭ್ಯರ್ಥಿಗಳಿಗೆ ಅವ್ರಿಗೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಏನಾದ್ರು ನೀವೇನಾರು ಚಾಲಕ ವೃತ್ತಿಗೆ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳು, ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಏನು ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳು ಏನಿರ್ತವೆ ಆ ಅಭ್ಯರ್ಥಿಗಳಿಗೆ ಮಾತ್ರ ಚಾಲಕ ವೃತ್ತಿ ಪರೀಕ್ಷೆಯನ್ನು ಜನವರಿ 15ರಿಂದ ಬೀದರ್ ಜಿಲ್ಲೆಯ ಹುಮದಾಬಾದ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಅಲ್ಲಿ ಹಾಜರಾಗತಕ್ಕದ್ದು. ಅಂದ್ರೆ ನೀವೇನು ಕರ್ನಾಟಕಕ್ಕೆ ಏನು ಅಪ್ಲಿಕೇಶನ್ ಹಾಕಿದಿರಿ, ಅಂದ್ರೆ ಚಾಲಕ ಹುದ್ದೆಗೆ ಏನು ಹಾಕಿದಿರಿ, ಅವ್ರಿಗೆ ಈ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಆ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳು, ಆ ವ್ಯಾಪ್ತಿಯಲ್ಲಿ ಏನೇನು ಬರ್ತವೆ ಜಿಲ್ಲೆಗಳು, ಆ ಜಿಲ್ಲೆಗಳಿಗೆ ಅಭ್ಯರ್ಥಿಗಳಿಗೆ ಮಾತ್ರ ಅದು ಚಾಲಕ ವೃತ್ತಿ ಪರೀಕ್ಷೆ ಇರ್ತದೆ. ಜನವರಿ 15ರಿಂದ ಪ್ರಾರಂಭ ಆಯ್ತದೆ, ಮೆಸೇಜ್ ಬರ್ತದೆ ಎಲ್ಲರಿಗೂ. ಹಂಗಾಗಿ ಎಲ್ಲಿ ನಡೀತದಪ್ಪ ಅಂತ ಹೇಳಿದ್ರೆ, ಬೀದರ್ ಜಿಲ್ಲೆಯ ಹುಮದಾಬಾದಲ್ಲಿ ಏನ್ ನಡೀತದೆ ಅಂದ್ರೆ ಚಾಲಕ ವೃತ್ತಿ ಪರೀಕ್ಷೆ ನಡೀತದೆ. ಈ ಏನ್ ವ್ಯಾಪ್ತಿ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಏನು ವ್ಯಾಪ್ತಿ ಬರುತ್ತದೆ, ಅದು ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಮಾತ್ರ ಚಾಲಕ ವೃತ್ತಿ ಪರೀಕ್ಷೆಯನ್ನು ಜನವರಿ 15ನೇ ತಾರೀಕಿಂದ ಪ್ರಾರಂಭ ಆಯ್ತದೆ. ಹಂಗಾಗಿ ನಿಮ್ಗೆಲ್ಲರಿಗೂ ಮೆಸೇಜ್ ಬಂದಿದ್ರೆ ದಯಮಾಡಿ ಬೀದರ್ ಜಿಲ್ಲೆನ ಹುಮದಾಬಾದಲ್ಲಿ ನೀವು ಹೋಗಿ ಟ್ರ್ಯಾಕಿಂಗ್ ನ ಕೊಡಬೇಕಾಗ್ತದೆ. ಅವರು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಹಂಗೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ ನೀಟಾಗಿ. ನಿಮ್ಗೆ ಕ್ಲಿಯರಿಟಿ ತಗೊಂಡು ನೀವು ಚಾಲಕ ವೃತ್ತಿ ಪರೀಕ್ಷೆಗೆ ನೀವು ಹಾಜರಾಗತಕ್ಕದ್ದು. ಮತ್ತು ಮೆಸೇಜ್ ಬಂದಿರ್ತದೆ ಆಲ್ಮೋಸ್ಟ್ ಎಲ್ಲರಿಗೂ. ಹಂಗಾಗಿ ಲೀಸ್ಟ್ ಏನೋ ಬಿಟ್ರೆ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಸದ್ಯಕ್ಕೆ ಇಷ್ಟು ಮಾಹಿತಿ ಸಿಕ್ಕಿದೆ. ಹಂಗೂ ಏನಾದ್ರು ನಿಮ್ಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ವಾಟ್ಸಪ್ ಗ್ರೂಪಲ್ಲೂ ಐತೆ, ಅದರಲ್ಲೂ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದ.